ಇವಾಗ ಇದರಿಂದ ನಮ್ಮ ತಾಲೂಕಿಗೆ ಅತೀವಾಗಿರ್ತಕ್ಕಂಥ ನಷ್ಟ ಆಗಿದೆ ಅಂತಕ್ಕಂಥ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಅವ್ರಿಗೂ ನಮಗೂ ಭಾಳ ಒಡನಾಟ, ಸುಮಾರು 40-50 ವರ್ಷಗಳಿಂದ ಕೂಡ ಜೊತೆಗೆ ಅವರು ತಾಯ್ಲೂರಿನಲ್ಲೇ ಹೈಸ್ಕೂಲ್ ವಿದ್ಯಾಭ್ಯಾಸ ಕೂಡ ಮಾಡಿದ್ರು. ಮಾವ ಶ್ರೀರಾಮ್ ಅವ್ರ ಮನೆಯಲ್ಲಿ ಸ್ಕೂಲ್ ವಿದ್ಯಾಭ್ಯಾಸ ಮಾಡ್ತಾರೆ. ಅದ ನಂತರ ಸಹಕಾರ ಕ್ಷೇತ್ರಕ್ಕೆ ಬಂದು ಸುರ್ನಪಾಳ್ಯದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಬಂದು ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಮಾಡಿದ್ರು. ಅದರ ನಂತರ ಅಶೋಕ್ ಕೃಷ್ಣಪ್ಪ ಅವರ ಜೊತೆ ಒಡನಾಟ ಇಟ್ಕೊಂಡು ಅವರು ಉತ್ತಮವಾಗಿರ್ತಕ್ಕಂಥ ರಾಜಕೀಯ ಸನ್ನಿವೇಶವನ್ನು ಈ ತಾಲೂಕಿನಲ್ಲಿ ಮಾಡೋದಕ್ಕೊಂದು ಪ್ರಯತ್ನ ಮಾಡಿದ್ರು. ಅಷ್ಟೇ ಅಲ್ಲ, ಚಾಣಕ್ಯತೆ ಇರ್ತಕ್ಕಂಥದ್ದಿತ್ತು. ರಾಜಕೀಯವಾಗಿ ಏನಾದರೂ ಮಾಡಬೇಕು ಅಂತಕ್ಕಂಥದ್ದೇನಿದ್ದರೆ ಭಾಳ ಶಿಸ್ತಿನಿಂದ ಭಾಳ ಗಂಭೀರವಾಗಿ ತೆಗೆದುಕೊಳ್ತಕ್ಕಂಥ ಒಂದು ಅಭಿಪ್ರಾಯ ಅವರಲ್ಲಿತ್ತು. ಅವರು ಈ ತಾಲೂಕಿಗೆ ಪಿ.ಎಲ್.ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ತಾಲೂಕು ವ್ಯವಸಾಯ ಸೇವಾ ಸಹಕಾರದ ಅಭಿವೃದ್ಧಿಗೂ ಕೂಡ ಸಹಕಾರವನ್ನು ಮಾಡಿರ್ತಕ್ಕಂಥವ್ರು. ಅದೇ ರೀತಿಯಲ್ಲಿ ಡಿ.ಸಿ ಬ್ಯಾಂಕ್ನ ನಿರ್ದೇಶಕರಾಗಿ, ಅಫೆಕ್ಟ್ ಬ್ಯಾಂಕ್ನ ನಿರ್ದೇಶಕರಾಗಿ ಎಲ್ಲ ರೀತಿಯಲ್ಲೂ ಕೂಡ ತಾಲೂಕಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡ್ತಾಯಿದ್ರು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಬಂದ ನಂತರ ಭಾಳ ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಖಂಡಿತ ಕೂಡ ಕಾಣ್ತಾ ಇದ್ವಿ ತಾಲೂಕಿನಲ್ಲಿ. ಯಾಕಂದರೆ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷ ಒಂದು ಸಂದರ್ಭದಲ್ಲಿ ಭಾಳ ಹೀನವಾಗಿರ್ತಕ್ಕಂಥ ಪರಿಸ್ಥಿತಿ. ತದನಂತರ ಈ ಒಂದು ಜವಾಬ್ದಾರಿಯನ್ನು ತಗೊಂಡು ಒಂದು ಸಂಘಟನೆ ಮನೋಭಾವವನ್ನು ಮಾಡ್ತಕ್ಕಂಥದ್ದಾಗ್ತದೆ. ನಾವು ರಾಜಕೀಯವಾಗಿ ಬೇರೆ ಪಕ್ಷ ಇರ್ಬೋದು, ಆದರೆ ಅವರ ಒಳ್ಳೆಯ ಮಾತನ್ನು, ಒಳ್ಳೆಯ ನಡವಳಿಕೆಯನ್ನು ನಾವು ನಿಜವಾಗ್ಲೂ ಕೂಡ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ನಿಜವಾಗ್ಲೂ ಕೂಡ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಈ ತಾಲೂಕಿಗೆ ನಿಜವಾಗ್ಲೂ ಕೂಡ ತುಂಬಲಾರದಂಥ ಒಂದು ನಷ್ಟ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರ ತಲೆಯಲ್ಲಿ ಸಾಕಷ್ಟು ವಿಚಾರಗಳಿರ್ತಾಯಿದ್ರು. ಈಗ ಎಕ್ಸಾಂಪಲ್ಲು ನಮ್ಮ ತಾಯ್ಲೂರು ರೋಡ್ ಇದೆ, ನ್ಯಾಷನಲ್ ಹೈವೇ ಆಗಬೇಕಾಗಿತ್ತು. ಅದನ್ನು ಏನಾದರೂ ಮಾಡಿ ಈ ಸಂದರ್ಭದಲ್ಲಿ ನಾವು ಏನಾದರೂ ಮಾಡಬೇಕು, ರಾಮಲಿಂಗಾರೆಡ್ಡಿ ಅವರು ನಾವೆಲ್ಲ ಸೇರ್ಕೊಂಡು ಮಾಡಬೇಕು. ಕಾರಣ ಅಂದರೆ ಆ ರೋಡ್ನಲ್ಲೆಲ್ಲ ನಾಯಕರೇ, ಆದರೆ ಯಾವುದು ಕೂಡ ಆಗಲಿಲ್ಲ ಅಂತಕ್ಕಂಥದ್ದನ್ನು ಡೆಲ್ಲಿಗೆ ಎಲ್ಲರೂ ಕೂಡ ಅವ್ರವ್ರ ಜೊತೆಲಿ ಹೋಗೋಣ, ಡೆಲ್ಲಿನಲ್ಲಿ ಹೋಗಿ ಮಿನಿಸ್ಟರ್ ಕಾಣೋಣ ಅಂತಕ್ಕಂಥ ಮಾತನ್ನು ಕೂಡ ಆಯಿತು. ನಮ್ಮ ತಾಯ್ಲೂರು ಏರಿಯಾಗೆ ಒಂದು ತುಂಬಲಾಗಿರ್ತಕ್ಕಂಥ ನಷ್ಟ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರಣ ಅಂತಂದರೆ KGF ನಮ್ಮ ರೋಡು ಆ ಒಂದು ರಿಂಗ್ ರೋಡ್ ಕೂಡ ಲಿಂಕ್ ಆಗ್ತಾಯಿತ್ತು. ಅದು ಕೂಡ ಈಗ ಏನಾಗಿದೆ ಅಂದರೆ ಕುಟ್ಟಳ್ಳಿ ರೋಡಿಗೆ ಲಿಂಕ್ ಆಗಿಬಿಟ್ಟಿದೆ. ಅದ್ರ ಬಗ್ಗೆ ಎಲ್ಲ ಕೂಡ ಕಳೆದ ವಾರದಿಂದ ತಾಯ್ಲೂರಿನಲ್ಲಿ ಕೂತ್ಕೊಂಡು ಎಲ್ಲ ಚರ್ಚೆ ಮಾಡಿದ್ವಿ, ಈ ರೀತಿ ಆಗಿದೆ ಅಂತಕ್ಕಂಥ ಮಾತನ್ನು. ಅಷ್ಟೇ ಅಲ್ಲ, ತಾಯ್ಲೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರೋದಕ್ಕೆ ತುಂಬವಾಗಿರ್ತಕ್ಕಂಥ ಎಫರ್ಟನ್ನು ಹಾಕಿದ್ರು. ಪ್ರೈಮರಿ ಸ್ಕೂಲ್ಗೆ 100 ವರ್ಷ, ಹೈಸ್ಕೂಲ್ಗೆ 50 ವರ್ಷ, ಜೂನಿಯರ್ ಕಾಲೇಜ್ಗೆ 25 ವರ್ಷ ಅಂಥ ಒಂದು ಕಾರ್ಯಕ್ರಮವನ್ನು ಒಂದು ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಹಳ್ಳಿನಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವನ್ನ ಕರೆಸಿ ನಾವು ಭಾಳ ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ವಿ. ಸಿದ್ದರಾಮಯ್ಯವರು ಸುಮಾರು 3 ಗಂಟೆ ತಾಯ್ಲೂರಿನ ಆ ಕಾರ್ಯಕ್ರಮದಲ್ಲಿದ್ದರು. ಈ ರೀತಿ ಯಾವುದೇ ಒಂದು ಮಾಡಬೇಕಾದ್ರೂ ಕೂಡ ಆ ಒಂದು ಸಂಘಟನೆ ಮನೋಭಾವ ಇತ್ತು. ಇವಾಗಲೂ ಕೂಡ ಈ ತಾಲೂಕಿಗೆ ತುಂಬಲಾಗಿರ್ತಕ್ಕಂಥ ನಷ್ಟ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ಅವ್ರ ಕುಟುಂಬಸ್ಥರಿಗೆ ಆಯುರಾರೋಗ್ಯ ಭಾಗ್ಯ ಕೊಟ್ಟು ಧೈರ್ಯವನ್ನು ತಂದು ಈ ಒಂದು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡ್ತಕ್ಕಂಥದ್ದು ಆಗಲಿ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಕೂಡ ನಮಗೆ ಅಭಿನಂದನೆ ತಿಳಿಸಿ ಈ ಒಂದು ಮಾತನ್ನು ತಿಳಿಸ್ತಾ ಇದ್ದೀನಿ.